ಹಾಯ್ ಫ್ರೆಂಡ್ಸ್, ನಮಸ್ಕಾರ. ದೀತ್ಯ ಸಿಂಪಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ರೀತಿಯಲ್ಲಿ ಹಳ್ಳಿ ವಿಧಾನದಲ್ಲಿ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಎಣ್ಣೆ ಶೇಂಗಾ ಹೋಳಿಗೆ ಇದು ಹಿಟ್ಟಚ್ಚಿ ಮಾಡೋದಲ್ಲ. ಮೊದಲಿಗೆ ಅರ್ಧ kg ಶೇಂಗಾ ತಗೊಂಡು ಒಲೆ ಮೇಲೆ ಒಂದು ಹಂಚಿಟ್ಕೊಂಡು ಈ ರೀತಿ ನಿಧಾನವಾಗಿ ಹುರ್ಕೊಳ್ಳಿ. ಶೇಂಗಾ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ರುಚಿಯಾಗಿ ಹೋಳಿಗೆ ಬರುತ್ತೆ. ನಾವು ಸ್ಪೆಷಲ್ ಅಂತಂದರೆ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಕಡೆಗೆ ಈ ಹೋಳಿಗೆ ತುಂಬ ಚೆನ್ನಾಗಿ ಸ್ಪೆಷಲ್ಲಾಗಿ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ kg ಬೆಲ್ಲ ತೊಗೊಂಡು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಿಹಿ ಕಡಿಮೆ ತಿಂತೀನಿ ಅನ್ನೋ ಹಾಗಿದ್ದರೆ ಸ್ವಲ್ಪ ಬೆಲ್ಲ ತೆಗೆದಿಟ್ಕೊಳ್ಳಿ. ಈ ರೀತಿ ಸಿಪ್ಪೆ ತಗೊಳಕತ್ತೀನಿ ಶೇಂಗಾದು. ನೀವು ಬೇಕು ಅಂದರೆ ತಗೊಳ್ಳಿ, ನಾನಿಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ. ಈ ರೀತಿ ಒಂದು ಮರ ತೊಗೊಂಡು ಸಿಪ್ಪೆನ ಶೇಂಗಾ ಸಿಪ್ಪೆ ಮತ್ತು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಒಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ರುಚಿಯಾಗಿ ಬರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ತುಂಬ ಸಣ್ಣ ಮಾಡ್ಕೋಬಾರ್ದು. ಮಿಕ್ಸಿನ ಆನ್ ಮಾಡಿ ರಿವರ್ಸಲ್ಲಿ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ತರಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೊತೀನಿ. ನೀವು ಇದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿಯಾಗಿದೆ. ನೋಡಿ, ನಾನು ಇದೇ ರೀತಿ ಎಲ್ಲನೂ ಮಾಡ್ಕೋತೀನಿ. ಅದೇ ರೀತಿ ಎಲ್ಲ ಶೇಂಗಾಗಳನ್ನು ರೆಡಿ ಮಾಡಿ ಇಟ್ಕೊಂಡೆ. ನೋಡಿ, ಇಲ್ಲಿ ಇಷ್ಟು ರೆಡಿಯಾಗಿ ಇದೆ. ಈಗ ಒಂದು 200 ಗ್ರಾಮ್ನಷ್ಟು ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಕಪ್ಪಷ್ಟು ಬಿಸಿನೀರು ಕಾಸ್ಕೊಳಕತ್ತೀನಿ. ಅದು ಹಿಂಡಿ ಕಲಿಸ್ಕೊಳಕ್ಕೆ ಬೇಕಲ್ರಿ. ನೋಡಿ, ಬೆಲ್ಲ ಮತ್ತು ಶೇಂಗಾ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ. ಈಗ ಎಳ್ಳು ಹಾಕೋತಾ ಇದ್ದೀನಿ ಅದರಲ್ಲಿ ಮಿಕ್ಸಿ ಮಾಡಿಕೊಂಡು. ಇದಕ್ಕೆ ಕಲಿಸ್ಕೊಳಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ರಿ, ಸ್ವಲ್ಪ ಒಂದು 2 ಗ್ಲಾಸ್ನಷ್ಟು ಅಷ್ಟೇ ಬೇಕಾತಾವ್ರಿ. ಈಗ ಸ್ವಲ್ಪನೇ ಹಾಕೋಬೇಕು. ಒಂದೇ ಸತಿಗೆ ಹಾಕೊಂಡ್ಬಿಟ್ರೆ ಕಲ್ಸಕ್ಕೆ ಬರೋಂಗಿಲ್ಲ. ಅದು ಬೆಲ್ಲ ಇರ್ತದೆ ಒಳಗೆ, ಜಲ್ದಿ ಸಾಫ್ಟಾಗಿ ಬಿಡ್ತದೆ, ಅಳಸಾಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಹುಷಾರಾಗಿಯೇ ಕಲಿಸ್ಕೋಬೇಕು. ಬಿಸಿ ಇರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ನಿಧಾನಕ್ಕೆ ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಉಂಡೆ ಕಟ್ಟೋ ರೀತಿಯಲ್ಲಿ ಆಗಬೇಕದು. ಈ ಹದಕ್ಕೆ ಬಂತು ನೋಡಿ, ಇಷ್ಟು ರೆಡಿಯಾಗಿದೆ. ನೋಡಿ, ಈ ಥರ ನೀವು ರೆಡಿ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಇಡೀ ರಾತ್ರಿ ನೆನೆಸಿಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಇಲ್ಲಿ ಒಂದು ಚಿಕ್ಕ ಬೊಗೋಣಿಯಲ್ಲಿ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ, 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾಲಾದರೂ ಮಾಡ್ಕೊಳ್ಳಿ, ಗೋಧಿಯಲ್ಲಾದರೂ ಮಾಡ್ಕೊಳ್ಳಿ. ನಾನು 2 ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಏನು ಮಾಡ್ತೀವಲ್ರಿ, ಚಪಾತಿ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಅಷ್ಟು ಅಳಸು ಆಗಬಾರ್ದು, ಅಷ್ಟು ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಹದದಲ್ಲಿ ಹಿಟ್ಟಿರಬೇಕು. ನೋಡಿ, ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ರೆಡಿಯಾಗಿದೆ ಅದು ಹಿಟ್ಟು. ಈ ರೀತಿ ಕಲಿಸ್ಕೊಳ್ಳಿ. ನೀವು ಕಲಿಸ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಡಿ. ಇಲ್ಲಿ ಕಣಕ ರೆಡಿಯಾಗಿದೆ ನೋಡಿ ಶೇಂಗಾದು. ಈ ರೀತಿ ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ಅದು. ಈ ರೀತಿ ಇದ್ದರೆ ಹೋಳಿಗೆ ಚೆಂದ ಬರ್ತಾವ್ರಿ. ನೋಡಿ, ನಾನು ಹಳ್ಳೀಲಿ ಒಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಈ ಸೈಜಲ್ಲಿ ಕಟ್ಟಿಟ್ಕೋಬೇಕು ಉಂಡೆಗಳನ್ನ. ಎಲ್ಲನೂ ಕಟ್ಟಿ ಇಟ್ಕೋತಾ ಇದ್ದೀನಿ. ನಮಗೆ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ ಬೇಗ. ಸಂಕ್ರಾಂತಿಗಳಲ್ಲಿ ತುಂಬ ಸ್ಪೆಷಲ್ ಇದು. ಹೆಲ್ತ್ಗೂ ಕೂಡ ಒಳ್ಳೆಯದು. ಚಳಿ ಇರುತ್ತಲ್ಲ, ಚಳಿಗೆ ಎಳ್ಳು ಮತ್ತು ಶೇಂಗಾ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹಬ್ಬಗಳಲ್ಲಿ. ನೋಡಿ, ಈ ಸೈಜಲ್ಲಿ ನಾನು ಉಳ್ಳೆ ಮಾಡಿಕೊಂಡು ಇದರಲ್ಲಿ ಈಗ ಕಣಕನ ಇಟ್ಕೋತೀನಿ. ಈ ರೀತಿ ಕಣಕ ಇಟ್ಕೊಂಡು ಒಳಗಡೆ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿ, ಪ್ರೆಸ್ ಮಾಡ್ಕೊಂಡು ಈ ರೀತಿ ಸ್ಟಫಿಂಗ್ ಮಾಡ್ಕೋಬೇಕು. ನೋಡಿ, ತುಂಬ ನಿಧಾನ ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಫಿಂಗ್ ಆದ ತಕ್ಷಣ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ
ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಅಗಲವಾಗಿ. ಈಗ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಲ್ಲಿಗೆ ಲಟ್ಟಣಿಗೆ ತಗೊಂಡು ನಾವು ಚಿಕ್ಕ ಚಿಕ್ಕ ಈ ರೀತಿ ಈ ಸೈಜಲ್ಲಿ ಮಾಡ್ಕೋಬೇಕು. ನೋಡಿ, ತುಂಬ ಹುಷಾರಾಗಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ಇಲ್ಲಿ ನಾನು ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಒಲೆ ಮೇಲೆ. ಸ್ವಲ್ಪ ಎಣ್ಣೆ ಹಾಕಿ ಈಗ ಹೋಳಿಗೆನ ಹಾಕೋತಾ ಇದ್ದೀನಿ. ನೋಡಿ, ಉರಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರಲಿ, ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ದರೆ ಹೋಳಿಗೆ ಹೊತ್ತೋ ಚಾನ್ಸ್ ಇರುತ್ತೆ, ಹೋಳಿಗೆ ರುಚಿ ಕೊಡೋದಿಲ್ಲ ತಿನ್ನೋಕ್ಕೆ. ನೋಡಿ, ತುಂಬ ನಿಧಾನ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸಬೇಕು, ತುಂಬ ರುಚಿಯಾಗಿ ಬರುತ್ತೆ ಹೋಳಿಗೆ. ನೋಡಿ, ನಾವು ಹಿಟ್ಟು ಹಚ್ಚಿ ತೋರಿಸ್ತಾ ಇಲ್ಲ, ಎಣ್ಣೆ ಹಚ್ಚಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ತಿರುಗಿಸ್ತಾ ಹೋಗಬೇಕು, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ನಾವು ಜಾಸ್ತಿ ಉರಿ ಇಟ್ಟು ಬೇಯಿಸ್ಬಿಟ್ರೆ ಹೋಳಿಗೆ ಹೊತ್ತುಬಿಡುತ್ತೆ, ಒಳಗಡೆ ಹಸಿ ಹಸಿ ಇರುತ್ತೆ, ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಆಮೇಲೆ ಹೊಟ್ಟೆ ನೋವು ಬಂದುಬಿಡುತ್ತೆ. ನೋಡಿ, ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾ ಹೋಗಿ ನಾನು 2 ಕಡೆ ಬೇಯಿಸ್ಕೊಂಡಾಯಿತು. ಈಗ ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇನ್ನೊಂದು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿಯೇ ಲಟ್ಟಿಸ್ಕೋಬೇಕು. ಸ್ವಲ್ಪ ಹುಷಾರಾಗಿ ಲಟ್ಟಿಸ್ಕೋಬೇಕು, ಹೂರಣ ಹೊರಗಡೆ ಬಂದುಬಿಡುತ್ತೆ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಹೋಳಿಗೆನ ಹಾಕ್ತಾಯಿದ್ದೀವಿ. ನೋಡಿ, ಇದು ತುಂಬ ದಿವಸ ಎಣ್ಣೆ ಹಚ್ಚಿ ಮಾಡಿದ್ರೆ ಒಂದು 10-15 ದಿನದಲ್ಲೇ ತಿಂದು ಮುಗಿಸ್ಬಿಡ್ಬೇಕು. ಹಿಟ್ಟು ಹಚ್ಚಿ ಅಂತಂದರೆ ಸ್ವಲ್ಪ ದಿವಸ ಇಟ್ಟರು, 1 ಮಂತ್ ಇಟ್ಟರು ಬರುತ್ತೆ. ನೋಡಿ, ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಂಡೆ, ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ತಾ ಹೋಗಿ. ಬೇಯಿಸೋದೇ ಮೇನ್ ಇರುತ್ತೆ ರೀ, ಮಾಡೋದಕ್ಕಿಂತ ಇಂಪಾರ್ಟೆಂಟು. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ರುಚಿಯಾಗಿ ತಿನ್ನೋಕ್ಕೆ ರೆಡಿಯಾಗುತ್ತೆ ಹೋಳಿಗೆ. ನೋಡಿ, ಈ ರೀತಿ ನಿಧಾನ ಉರಿಯಲ್ಲಿ ಹಂಗೆ ತಿರುಗಿಸ್ತಾ ಹೋಗಬೇಕು, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತ. ನಿಮ್ಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ, ಒಂದು 2-3 ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದೇ ಮಾಡಿಬಿಟ್ರೆ ಏನು ತೋರಿಸ್ರಿ, ಏನು ಅರ್ಥನೇ ಆಗಲಿಲ್ಲ ಅಂತೀರ. ನೋಡಿ, ಈ ರೀತಿ ಉಬ್ಬಿ ಬರ್ತಾಯಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ಒಲೆ ಮೇಲೆ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ತುಂಬ ಬಿಸಿ ಇದೆ, ಅದು ಸುಡ್ತಾ ಇದೆ. ನೋಡಿ, ಈಗ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಈಗ ಮಾಡಿ ರೆಡಿ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ. ಇಷ್ಟು ಹೋಳಿಗೆ ಆಯಿತು ನಾನು ಅದು ತೋರಿಸಿರೋ ಮೆಜರ್ಮೆಂಟಲ್ಲಿ. ಏನಿಲ್ಲ ಅಂದ್ರೆ ಒಂದು 20-30 ಹೋಳಿಗೆ ಮೇಲಾದರೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ